ಒಬ್ಬ ಬಡ ಹುಡುಗಿ ಹರಿದ ಬಟ್ಟೆಗಳಲ್ಲಿ ಐಎಎಸ್ ಸಂದರ್ಶನಕ್ಕೆ ಬಂದಳು. ಒಳಗೆ ಕುಳಿತಿದ್ದವರು ಅವಳನ್ನು ನೋಡಿ ನಗತೊಡಗಿದರು. ಬೆಳಗಿನ ಸಮಯವಾಗಿತ್ತು. ತಣ್ಣನೆಯ ಗಾಳಿ ನಿಧಾನವಾಗಿ ಇಡೀ ಹಳ್ಳಿಯೆಲ್ಲ ಹರಡುತ್ತಿತ್ತು. ಮಣ್ಣಿನ ಮನೆಗಳು ಆ ಹಳ್ಳಿಯ ತುಂಬ ಕಾಣುತ್ತಿದ್ದವು. ಅದೇ ಹಳ್ಳಿಯ ಕೊನೆಯ ತುದಿಯಲ್ಲಿ ಒಂದು ಚಿಕ್ಕ ಮನೆಯಿತ್ತು. ಅಲ್ಲಿ ಕೀರ್ತನ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ಕೀರ್ತನಾಗೆ ಸುಮಾರು 24 ವರ್ಷ ವಯಸ್ಸಾಗಿತ್ತು. ಮುಖದಲ್ಲಿ ಮುಗ್ಧತೆ, ಕಣ್ಣುಗಳಲ್ಲಿ ದೊಡ್ಡ ಕನಸುಗಳು ಮತ್ತು ಕೈಗಳಲ್ಲಿ ಶ್ರಮದ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವಳ ತಂದೆ ಒಂದು ಹಳ್ಳಿಯ ಶಾಲೆಯಲ್ಲಿ ಪರಿಚಾರಕರಾಗಿದ್ದರು. ಆದರೆ ಹಲವು ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದ ಅವರು ನಿಧನರಾಗಿದ್ದರು. ಮನೆಯ ಜವಾಬ್ದಾರಿ ಅವಳ ತಾಯಿ ಮೇಲೆ ಬಿದ್ದಿತು. ಅವರು ಅಕ್ಕಪಕ್ಕದ ಮನೆಗಳಲ್ಲಿ ಪಾತ್ರೆ ತೊಳೆದು ಹೇಗೋ ಮನೆ ನಡೆಸುತ್ತಿದ್ದರು. ಅವಳ ಮುಂದೆ ಒಂದು ಮುರಿದ ಮೇಜಿನ ಮೇಲೆ ಒಂದು ಅಡ್ಮಿಟ್ ಕಾರ್ಡ್ ಇತ್ತು. ಅವಳು ಅದನ್ನು ಮತ್ತೆ ಮತ್ತೆ ನೋಡುತ್ತಿದ್ದಳು. ಅದು ಐಎಎಸ್ ಸಂದರ್ಶನದ ಕಾಲ್ ಲೆಟರ್ ಆಗಿತ್ತು. ಅವಳ ತಾಯಿ ಅಡಿಗೆ ಮನೆಯ ಮೂಲೆಯಲ್ಲಿ ಒಣ ರೊಟ್ಟಿಗಳನ್ನು ಬೇಯಿಸುತ್ತಿದ್ದರು. ತಾಯಿ ನಿಧಾನವಾಗಿ ಕೇಳಿದರು, ಮಗಳೇ, ಇಂದು ನಗರಕ್ಕೆ ಹೋಗಬೇಕಲ್ಲವೇ? ಕೀರ್ತನ ನಗುತ್ತಾ ಹೇಳಿದಳು, ಹೌದು ಅಮ್ಮ, ಇಂದು ನನ್ನ ಜೀವನದ ಅತ್ಯಂತ ದೊಡ್ಡ ದಿನ. ತಾಯಿ ಕೆಲವು ಕ್ಷಣ ಅವಳನ್ನು ನೋಡುತ್ತಾ ಇದ್ದರು. ನಂತರ ಹೇಳಿದರು, ನಿನ್ನ ಅಪ್ಪ ಇಂದು ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಕೀರ್ತನಳ ಕಣ್ಣುಗಳು ತೇವಗೊಂಡವು. ಅವಳು ತಕ್ಷಣ ದೃಷ್ಟಿಯನ್ನು ಕೆಳಗಿಳಿಸಿದಳು. ಅಪ್ಪ ಇದ್ದಿದ್ದರೆ ತುಂಬ ಸಂತೋಷ ಪಡ್ತಿದ್ರು. ಅಮ್ಮ ಈಗ ತುಂಬ ಸಂತೋಷ ಪಡ್ತಿದ್ರು. ತಾಯಿ ತಮ್ಮ ಸೀರೆಯ ತುದಿಯಲ್ಲಿ ಕಟ್ಟಿಟ್ಟಿದ್ದ ಕೆಲವು ಮಡಚಿದ ನೋಟುಗಳನ್ನು ಹೊರತೆಗೆದರು. ನನ್ನ ಬಳಿ ಇಷ್ಟೇ ಹಣ ಇದೆ ಮಗಳೇ. ಆಗ ಕೀರ್ತನ ಹಣ ತೆಗೆದುಕೊಳ್ಳಲು ನಿರಾಕರಿಸಿದಳು. ನೀವು ಈ ಹಣವನ್ನು ನನಗೆ ಕೊಟ್ಟರೆ ಔಷಧಿಯನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ? ತಾಯಿ ಬಲವಂತವಾಗಿ ಅವಳ ಕೈಗೆ ಹಣ ಕೊಟ್ಟು ಹೇಳಿದರು, ನೀನು ಸಂದರ್ಶನ ನೀಡಿ ಬಾ, ನನ್ನ ಔಷಧಿಯೂ ಆಗುತ್ತದೆ. ತಾಯಿ ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ಕೀರ್ತನಗೆ ಗೊತ್ತಿತ್ತು. ಕಳೆದ ಕೆಲವು ದಿನಗಳಿಂದ ತಾಯಿಯ ಕೆಮ್ಮು ಹೆಚ್ಚಾಗುತ್ತಲೇ ಇತ್ತು. ಆದರೆ ಬಡತನ ಮನುಷ್ಯನನ್ನು ಅಸಹಾಯಕನಾಗಿ ಮಾಡುತ್ತದೆ. ಕೀರ್ತನ ತನ್ನ ಹಳೆಯ ಬ್ಯಾಗಿನಲ್ಲಿ ಫೈಲ್ ಇಟ್ಟಳು. ಧರಿಸಲು ಕಳೆದ ವರ್ಷ ಕಾಲೇಜಿನ ಫೇರ್ವೆಲ್ ಕಾರ್ಯಕ್ರಮದಲ್ಲಿ ಹಾಕಿಕೊಂಡಿದ್ದ ಅದೇ ಸಲ್ವಾರ್ ಕಮೀಜ್ ತೆಗೆದುಕೊಂಡಳು. ಬಟ್ಟೆಗಳು ಹಲವು ಕಡೆ ಹಳೆಯದಾಗಿ ಹೋಗಿದ್ದವು. ದುಪ್ಪಟದ ಮೇಲೂ ಕೆಲವು ಹೊಲಿಗೆ ಪ್ಯಾಚಸ್ಗಳು ಕಾಣಿಸುತ್ತಿದ್ದವು. ಹಳ್ಳಿಯ ಮಹಿಳೆಯರು ಆಗಾಗ ಅವಳನ್ನು ಹಾಸ್ಯ ಮಾಡುತ್ತಿದ್ದರು. ಇವಳು IAS ಆಗ್ತಾಳಂತೆ, ಮೊದಲು ನಿನ್ನ ಬಟ್ಟೆಗಳನ್ನು ನೋಡು. ಆದರೆ ಕೀರ್ತನ ಪ್ರತಿಯೊಂದು ಮಾತನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ಬಸ್ ನಿಲ್ದಾಣಕ್ಕೆ ಹೋಗಲು ಅವಳು ಕಾಲ್ನಡಿಗೆಯಲ್ಲೇ ಹೊರಟಳು. ರಸ್ತೆಯಲ್ಲಿ ಜನರು ಅವಳನ್ನು ನೋಡುತ್ತಿದ್ದರು. ಕೆಲವರು ವ್ಯಂಗ್ಯ ಮಾಡುತ್ತಿದ್ದರು. ಒಬ್ಬ ವ್ಯಕ್ತಿ ಹೇಳಿದ, ಅಯ್ಯೋ ಕೀರ್ತನ, ಇಷ್ಟು ಫೈಲ್ ಹಿಡಿದು ಎಲ್ಲಿಗೆ ಹೋಗುತ್ತಿದ್ದೀಯಾ? IAS ಸಂದರ್ಶನಕ್ಕೆ ಎಂದು ಕೀರ್ತನ ನಿಧಾನವಾಗಿ ಉತ್ತರಿಸಿದಳು. ಅದನ್ನು ಕೇಳುತ್ತಿದ್ದಂತೆಯೇ ಕೆಲವರು ಜೋರಾಗಿ ನಕ್ಕರು. ವಾ, ನಮ್ಮ ಕೀರ್ತನ ಕಲೆಕ್ಟರ್ ಆಗ್ತಾಳಂತೆ. ಕೀರ್ತನ ಏನನ್ನೂ ಹೇಳಲಿಲ್ಲ. ಅವಳು ಮುಂದೆ ಸಾಗುತ್ತಲೇ ಇದ್ದಳು. ಬಸ್ನಲ್ಲಿ ಕುಳಿತುಕೊಳ್ಳಲು ಸೀಟೇ ಇರಲಿಲ್ಲ. ಅವಳು ಇಡೀ ಪ್ರಯಾಣ ನಿಂತೆ ಬಂದಳು. ಹಲವರು ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದರು. ಕೆಲವು ನಗರದ ಹುಡುಗರು ಅವಳ ಬಟ್ಟೆಗಳನ್ನು ನೋಡಿ ನಗುತ್ತಿದ್ದರು. ಒಬ್ಬ ಹುಡುಗಿ ತನ್ನ ಸ್ನೇಹಿತೆಗೆ ಹೇಳಿದಳು, ಇವಳು ನೇರವಾಗಿ ಯಾವುದೋ ಹಳ್ಳಿಯಿಂದ ಬಂದಂತಿದೆ. ಇನ್ನೊಬ್ಬಳು ಹೇಳಿದಳು, ಬಹುಶಃ ಕೆಲಸ ಹುಡುಕಲು ಬಂದಿರಬಹುದು. ಕೀರ್ತನ ಕಿಟಕಿಯ ಹೊರಗೆ ನೋಡಲು ಆರಂಭಿಸಿದಳು. ಅವಮಾನಕ್ಕೆ ಅವಳು ಈಗಾಗಲೇ ತಲೆ ಬಗ್ಗಿಸಿದ್ದಳು. ಸುಮಾರು 6 ಗಂಟೆಗಳ ನಂತರ ಬಸ್ ನಗರ ತಲುಪಿತು. ಅಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಿ ಅವಳು ಕೆಲವು ಕ್ಷಣ ನಿಂತು ಬಿಟ್ಟಳು. ಇಷ್ಟು ದೊಡ್ಡ ನಗರವನ್ನು ಅವಳು ಎಂದಿಗೂ ನೋಡಿರಲಿಲ್ಲ. ರಸ್ತೆ ದಾಟುವಾಗ ಅವಳ ಚಪ್ಪಲಿ ತುಂಡಾಯಿತು. ಅವಳು ಗಾಬರಿಯಾದಳು. ದೇವರೇ, ಈಗ ಏನು ಮಾಡಲಿ? ಅವಳು ರಸ್ತೆಯ ಬದಿಯಲ್ಲಿ ಕುಳಿತು ಚಪ್ಪಲಿಯನ್ನು ಪಿನ್ನಿಂದ ಜೋಡಿಸಲು ಪ್ರಯತ್ನಿಸಿದಳು. ಜನರು ಹಾದು ಹೋಗುತ್ತಲೇ ಇದ್ದರು. ಯಾರೂ ಸಹಾಯ ಮಾಡಲಿಲ್ಲ. ಕೊನೆಗೆ ಹೇಗೋ ಮಾಡಿ ಅವಳು ಸಂದರ್ಶನ ಕೇಂದ್ರ ತಲುಪಿದಳು. ಅಲ್ಲಿನ ದೃಶ್ಯವನ್ನು ನೋಡಿ ಅವಳ ಹೆಜ್ಜೆಗಳು ನಿಂತು ಹೋದವು. ದೊಡ್ಡ ದೊಡ್ಡ ಗೇಟುಗಳು, ದುಬಾರಿ ಕಾರುಗಳು, ಸೂಟು ಬೂಟು ಧರಿಸಿದ್ದ ಅಭ್ಯರ್ಥಿಗಳು, ಎಲ್ಲವೂ ಬೇರೆ ಲೋಕದಂತಿತ್ತು. ಪ್ರತಿಯೊಬ್ಬ ಅಭ್ಯರ್ಥಿಯು ಜೊತೆಗೆ ಕುಟುಂಬದವರಿದ್ದರು. ಕೆಲವರು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ಕೆಲವರು ದೊಡ್ಡ ಕಾಲೇಜುಗಳ ಹೆಸರು ಹೇಳುತ್ತಿದ್ದರು. ಕೀರ್ತನ ನಿಧಾನವಾಗಿ ಒಳಗೆ ಹೋದಳು. ಅವಳ ಬಟ್ಟೆಗಳ ಮೇಲೆ ಜನರ ದೃಷ್ಟಿ ಬಿದ್ದ ತಕ್ಷಣ ಕೆಲವರು ಮುಗುಳು ನಗಲು ಆರಂಭಿಸಿದರು. ಒಬ್ಬ ಹುಡುಗ ಹೇಳಿದ, ಇವಳು ಸಂದರ್ಶನಕ್ಕೆ ಬಂದಿದ್ದಾಳಾ? ಇನ್ನೊಬ್ಬಳು ನಗುತ್ತಾ ಹೇಳಿದಳು, ಬಹುಶಃ ತಪ್ಪು ಜಾಗಕ್ಕೆ ಬಂದಿರಬಹುದು. ಕೀರ್ತನ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಕುಳಿತಳು. ಹಿಂದೆ ಕುಳಿತಿದ್ದ ಕೆಲವರು ಮತ್ತೆ ನಗತೊಡಗಿದರು. ಬೆಸ್ಟ್ ಆಫ್ ಲಕ್ ಕಲೆಕ್ಟರ್ ಮೇಡಮ್,
ಅವರ ನಗು ಅವಳ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಲೇ ಇತ್ತು. ಆದರೆ ಅವಳು ಕುಗ್ಗಲಿಲ್ಲ. ಸಂದರ್ಶನ ಕೋಣೆಯ ಹೊರಗೆ ತಲುಪುತ್ತಿದ್ದಂತೆಯೇ ಅವಳ ಕೈಗಳು ನಡುಗಲು ಪ್ರಾರಂಭಿಸಿದವು. ಅವಳು ತನ್ನ ತಂದೆಯ ಹಳೆಯ ಫೋಟೋವನ್ನು ಜೇಬಿನಿಂದ ತೆಗೆದು ನಿಧಾನವಾಗಿ ಹೇಳಿದಳು, ಅಪ್ಪ, ಇಂದು ನನ್ನ ಜೊತೆ ಇರಿ. ಒಳಗಿನಿಂದ ಧ್ವನಿ ಬಂತು, ಕಮೀನ್ ಕೀರ್ತನ. ಬಾಗಿಲು ತೆರೆದಳು. ಕೋಣೆಯಲ್ಲಿ 5 ಜನ ಕುಳಿತಿದ್ದರು. ಎಲ್ಲರ ಮುಂದೆಯೂ ಫೈಲ್ಗಳು ಇಟ್ಟಿದ್ದವು. ಮಧ್ಯದಲ್ಲಿ ಕುಳಿತಿದ್ದ ಅಧಿಕಾರಿಯವರು ಕಣ್ಣಿನ ಕನ್ನಡಕ ತೆಗೆದು ಅವಳನ್ನು ನೋಡಿದರು. ಅವರ ದೃಷ್ಟಿ ಮೊದಲು ಕೀರ್ತನಳ ಬಟ್ಟೆಗಳ ಮೇಲೆ ಬಿತ್ತು. ಒಬ್ಬ ಮಹಿಳಾ ಅಧಿಕಾರಿಯವರು ನಿಧಾನವಾಗಿ ಕೇಳಿದರು, ನೀವು IAS ಸಂದರ್ಶನಕ್ಕೆ ಬಂದಿದ್ದೀರಾ? ಹೌದು ಸರ್. ಹೌದು ಮೇಡಮ್. ಅವಳು ಕುಳಿತಳು. ಕೆಲವು ಕ್ಷಣ ಕೋಣೆಯಲ್ಲಿ ಮೌನ ಆವರಿಸಿತು. ನಂತರ ಒಬ್ಬ ಅಧಿಕಾರಿಗಳು ಕೇಳಿದರು, ನೀವು ಓದಿದ್ದು ಎಲ್ಲಿ? ಸರ್, ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ. ನಂತರ ಜಿಲ್ಲಾ ಕಾಲೇಜಿನಲ್ಲಿ ಪದವಿ ಪಡೆದೆ. ಕೋಚಿಂಗ್ ತೆಗೆದುಕೊಂಡಿದ್ದೀರಾ? ಇಲ್ಲ ಸರ್. ಅಧಿಕಾರಿಗಳು ಸ್ವಲ್ಪ ನಗುತ್ತಾ ಹೇಳಿದರು. ಇಂಟ್ರೆಸ್ಟಿಂಗ್. ಇನ್ನೊಬ್ಬ ಅಧಿಕಾರಿಗಳು ಕೇಳಿದರು, ನಿಮ್ಮ ತಂದೆ ಏನು ಮಾಡ್ತಿದ್ರು? ಸರ್, ಅವರು ಶಾಲೆಯಲ್ಲಿ ಪರಿಚಾಲಕರಾಗಿದ್ದರು. ಮತ್ತು ಈಗ ಕೀರ್ತನಾಳ ಧ್ವನಿ ನಿಧಾನವಾಯಿತು. ಈಗ ಅವರು ಇಲ್ಲ ಸರ್. ಕೆಲವು ಕ್ಷಣ ಕೋಣೆಯ ವಾತಾವರಣ ಮೌನಗೊಂಡಿತು. ನಂತರ ಒಬ್ಬ ಅಧಿಕಾರಿಗಳು ಕಠಿಣ ಪ್ರಶ್ನೆ ಕೇಳಲು ಆರಂಭಿಸಿದರು. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಮಹತ್ವವೇನು? ಕೀರ್ತನ ಉತ್ತರಿಸಲು ಪ್ರಾರಂಭಿಸಿದಳು. ಅವಳು ಆತ್ಮವಿಶ್ವಾಸದಿಂದ ಉತ್ತರಿಸಿದಳು. ಮುಂದಿನ ಪ್ರಶ್ನೆ ಬಂತು, ನಿಮಗೆ ಒಂದು ಬಡ ಜಿಲ್ಲೆಯ ಆಡಳಿತ ಜವಾಬ್ದಾರಿ ಸಿಕ್ಕರೆ ನೀವು ಮೊದಲು ಏನು ಮಾಡ್ತೀರಿ? ಕೀರ್ತನ ಯಾವುದೇ ತಡವಿಲ್ಲದೆ ಉತ್ತರಿಸಿದಳು, ಸರ್, ನಾನು ಮೊದಲು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಮೇಲೆ ಕೆಲಸ ಮಾಡುತ್ತೇನೆ. ಬಡತನದ ದೊಡ್ಡ ಕಾರಣ ಅವಕಾಶ ಕೊರತೆ. ಇದರ ಮೇಲೆ ಧ್ವನಿಯನ್ನು ಎತ್ತುತ್ತೇನೆ. ಪ್ಯಾನಲ್ನಿದ್ದ ಸದಸ್ಯರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ತೊಡಗಿದರು. ನಂತರ ಒಬ್ಬ ಅಧಿಕಾರಿಯವರು ಸ್ವಲ್ಪ ನಗುತ್ತಲೇ ಕೇಳಿದರು, ನೀವು ಸ್ವತಃ ಬಡ ಕುಟುಂಬದಿಂದ ಬಂದಿದ್ದೀರಿ. ನಿಮಗೆ ಇಷ್ಟು ದೊಡ್ಡ ಹುದ್ದೆ ಸಿಕ್ಕರೆ ನೀವು ಬದಲಾಗ್ಬಿಡ್ತೀರಾ? ಕೀರ್ತನ ನೇರವಾಗಿ ಅವರ ಕಣ್ಣಿನಲ್ಲಿ ನೋಡಿದಳು. ಸರ್, ಬಡತನ ಮನುಷ್ಯನ ಚಿಂತನೆ ಬದಲಾಯಿಸುವುದಿಲ್ಲ. ಅದು ಕೇವಲ ಅವನ ಪರಿಸ್ಥಿತಿಯನ್ನು ಮಾತ್ರ ಹೇಳುತ್ತದೆ. ಕೆಲವು ಕ್ಷಣಗಳ ಕಾಲ ಕೊಠಡಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಮಹಿಳಾ ಅಧಿಕಾರಿಯವರು ಈಗ ಅವಳನ್ನು ತುಂಬ ಗಮನದಿಂದ ನೋಡುತ್ತಿದ್ದರು. ಅವರು ಕೇಳಿದರು, ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಯಾವುದು ಕೀರ್ತನ? ಆಗ ಕೀರ್ತನ ಉತ್ತರಿಸಿದಳು, ಸೋಲನ್ನು ಒಪ್ಪಿಕೊಳ್ಳದಿರುವುದು. ಮತ್ತು ನಿಮ್ಮ ದೊಡ್ಡ ದೌರ್ಬಲ್ಯ? ನನ್ನ ಅಮ್ಮ. ಅಧಿಕಾರಿಗಳು ಆಶ್ಚರ್ಯಚಕಿತರಾದರು. ಅಂದರೆ ಕೀರ್ತನಾಳ ಕಣ್ಣುಗಳು ತೇವಗೊಂಡವು. ಅಮ್ಮ ಅಳುತ್ತಿದ್ದರೆ ನಾನು ಬಲವಾಗಿರಲು ಸಾಧ್ಯವಾಗುವುದಿಲ್ಲ. ಮೊದಲ ಬಾರಿಗೆ ಇಡೀ ಸಂದರ್ಶನ ಪ್ಯಾನೆಲ್ನ ಮುಖಗಳು ಗಂಭೀರವಾದವು. ನಂತರ ಕೊನೆಯ ಪ್ರಶ್ನೆ ಕೇಳಲಾಯಿತು, ಇಂದು ನಿಮ್ಮ ಆಯ್ಕೆ ಆಗದಿದ್ದರೆ? ಕೀರ್ತನ ಆಳವಾಗಿ ಉಸಿರೆಳೆದುಕೊಂಡಳು. ಹಾಗಾದರೆ ಮತ್ತೆ ಪ್ರಯತ್ನಿಸುತ್ತೇನೆ ಸರ್. ಏಕೆಂದರೆ ನನಗೆ ಸೋಲನ್ನು ಒಪ್ಪಿಕೊಳ್ಳುವ ಸೌಲಭ್ಯವೇ ಇಲ್ಲ. ಇದನ್ನ ಕೇಳುತ್ತಿದ್ದಂತೆ ಅಲ್ಲಿ ಕುಳಿತಿದ್ದ ಎಲ್ಲ ಅಧಿಕಾರಿಗಳು ಮೌನರಾದರು. ಸಂದರ್ಶನ ಮುಗಿಯಿತು. ಥ್ಯಾಂಕ್ ಯು ಕೀರ್ತನ. ಅವಳು ಹೊರಗೆ ಬಂದಳು. ಹೊರಗೆ ಅವಳನ್ನು ಹಾಸ್ಯ ಮಾಡುತ್ತಿದ್ದ ಅದೇ ಜನರು ಕುಳಿತಿದ್ದರು. ಒಬ್ಬ ಹುಡುಗ ಕೇಳಿದ, ಇಷ್ಟು ಬೇಗ ಮುಗಿತಾ? ಇನ್ನೊಬ್ಬ ನಗುತ್ತಾ ಹೇಳಿದ, ನೋಡಿದ್ಯಾ, ಹೊರಗೆ ಕಳಿಸಿ ಬಿಟ್ಟಿರಬೇಕು. ಕೀರ್ತನ ಏನು ಮಾತನಾಡದೆ ಅಲ್ಲಿಂದ ಹೊರಟಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಸಂದರ್ಶನ ಕೊಠಡಿಯೊಳಗೆ ಕುಳಿತಿದ್ದ ಅಧಿಕಾರಿಗಳು ಈಗ ಅವಳ ಬಗ್ಗೆಯೇ ಚರ್ಚಿಸುತ್ತಿದ್ದರು. ಒಬ್ಬ ಅಧಿಕಾರಿಯವರು ಹೇಳಿದರು, ಈ ಹುಡುಗಿಯಲ್ಲಿ ಏನೋ ವಿಶೇಷತೆ ಇದೆ. ಮಹಿಳಾ ಅಧಿಕಾರಿಯವರು ನಿಧಾನವಾಗಿ ಹೇಳಿದರು, ಅವಳ ಬಟ್ಟೆಗಳು ಬಡವಾಗಿರಬಹುದು, ಆದರೆ ಅವಳ ಚಿಂತನೆ ತುಂಬ ಶ್ರೀಮಂತವಾಗಿದೆ. ಅತ್ತ ಕಡೆ ಕೀರ್ತನ ರಸ್ತೆಯಲ್ಲಿ ಒಬ್ಬಳೇ ನಡೆದು ಹೋಗುತ್ತಿದ್ದಳು. ಅವಳ ಜೇಬಿನಲ್ಲಿದ್ದ ಹಣ ಬಹುತೇಕ ಮುಗಿದಿತ್ತು. ಅವಳಿಗೆ ಹಸಿವು ಆಗಿತ್ತು. ಆದರೆ ಅವಳ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಕಾಣಿಸುತ್ತಿತ್ತು. ಏಕೆಂದರೆ ಇಂದು ಮೊದಲ ಬಾರಿಗೆ ಅವಳಿಗೆ ಶ್ರಮ ನಿಜವಾಗಲೂ ಅದೃಷ್ಟವನ್ನು ಬದಲಾಯಿಸಬಹುದು ಎಂಬ ಭರವಸೆ ಮೂಡಿಸಿತ್ತು. ಸಂಜೆಯಾಗತೊಡಗಿತು. ನಗರದ ರಸ್ತೆಗಳ ಮೇಲೆ ತೀವ್ರ ಬೆಳಕು ಹೊಳೆಯುತ್ತಿತ್ತು. ಎಲ್ಲೆಡೆ ಓಡಾಡುವ ವಾಹನಗಳು, ಹಾರನ್ಗಳ ಸದ್ದು ಮತ್ತು ಜನರ ಗುಂಪುಗಳು ಕಾಣಿಸುತ್ತಿದ್ದವು. ಆದರೆ ಆ ಜನಸಮುದ್ರದ ಮಧ್ಯೆ ಕೀರ್ತನ ಒಂಟಿಯಾಗಿದ್ದಳು. ಅವಳ ಕೈಯಲ್ಲಿ ಹಳೆಯ ಬ್ಯಾಗ್ ಇತ್ತು ಮತ್ತು ಸಂದರ್ಶನದ ಪ್ರಶ್ನೆಗಳು ಇನ್ನೂ ಅವಳ ಮನಸ್ಸಿನಲ್ಲಿ ಸುತ್ತುತ್ತಲೇ ಇದ್ದವು. ಅವಳು ಜೇಬಿನಲ್ಲಿದ್ದ ಹಣವನ್ನು ಎಣಿಸಿದಳು. ಬಸ್ ದರವನ್ನು ತೆಗೆದ ನಂತರ ಕಷ್ಟಪಟ್ಟು 20 ರೂಪಾಯಿ ಮಾತ್ರ ಉಳಿದಿದ್ದವು. ಬೆಳಗಿನಿಂದ ಅವಳು ಏನನ್ನೂ ತಿಂದಿರಲಿಲ್ಲ. ಅವಳು 2 ಸಮೋಸವನ್ನು ತೆಗೆದುಕೊಂಡು ಹತ್ತಿರದ ಬೆಂಚಿನಲ್ಲಿ ಕುಳಿತಳು. ಮೊದಲ ತುಂಡನ್ನು ಬಾಯಿಗೆ ಹಾಕುತ್ತಿದ್ದಂತೆಯೇ ಅವಳಿಗೆ ತಾಯಿಯ ನೆನಪಾಯಿತು. ಬೆಳಗ್ಗೆ ತಾಯಿ ಹಸಿವಿನಿಂದ ಇದ್ದರು. ಅವಳಿಗೆ ಹಣ ಕೊಟ್ಟಿದ್ದರು. ಅವಳ ಕಣ್ಣುಗಳು ತುಂಬಿ ಬಂದವು.
ಅತ್ತ ಹಳ್ಳಿಯಲ್ಲಿ ಅವಳ ತಾಯಿ ಮನೆಯ ಬಾಗಿಲಿನ ಬಳಿ ಕುಳಿತು ದಾರಿಯನ್ನೇ ನೋಡುತ್ತಿದ್ದರು. ಪಕ್ಕದ ಮಹಿಳೆಯರು ಮತ್ತೆ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು. ಏನಾಯಿತು ಬಾವಿ, ನಿಮ್ಮ ಕಲೆಕ್ಟರ್ ಮಗಳು ಹಿಂತಿರುಗಿಲಿಲ್ವೇ? ಇನ್ನೊಬ್ಬಳು ನಗುತ್ತಾ ಹೇಳಿದಳು. ಇಷ್ಟು ದೊಡ್ಡ ಕನಸುಗಳನ್ನು ಬಡವರು ಕಂಡರೆ ಹೀಗೆ ಆಗುತ್ತದೆ. ತಾಯಿ ಏನೂ ಮಾತಾಡಲಿಲ್ಲ. ಅವರು ಕೇವಲ ಆಕಾಶದತ್ತ ನೋಡುತ್ತಿದ್ದರು. ಇತ್ತ ನಗರದಲ್ಲಿ ಕೀರ್ತನ ಬಸ್ ನಿಲ್ದಾಣಕ್ಕೆ ತಲುಪಿದಳು. ಆದರೆ ಕೊನೆಯ ಬಸ್ ಈಗಾಗಲೇ ಹೊರಟು ಹೋಗಿದೆ ಎಂದು ತಿಳಿಯಿತು. ಅವಳು ಗಾಬರಿಯಾದಳು. ಈಗ ಹಳ್ಳಿಗೆ ಹೇಗೆ ಹೋಗಲಿ? ಅವಳು ಹಲವರನ್ನ ಕೇಳಿದಳು, ಆದರೆ ಯಾರೂ ಸಹಾಯ ಮಾಡಲಿಲ್ಲ. ರಾತ್ರಿ ನಿಧಾನವಾಗಿ ಗಾಢವಾಗುತ್ತಿತ್ತು. ತಣ್ಣನೆ ಗಾಳಿ ಬೀಸತೊಡಗಿತು. ಕೀರ್ತನ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ಕುಳಿತುಕೊಂಡಳು. ಅವಳು ತನ್ನ ಬ್ಯಾಗನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡಳು. ಹತ್ತಿರ ಕುಳಿತಿದ್ದ ಕೆಲವರು ಅವಳನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಅವಳ ಬಳಿ ಬಂದರು. ಮಗಳೇ, ಎಲ್ಲಿಗೆ ಹೋಗಬೇಕು? ಮುಜಫ್ಫರ್ಪುರದ ಹತ್ತಿರ ಒಂದು ಹಳ್ಳಿಗೆ. ಬಸ್ ಹೋಗ್ಬಿಟ್ಟಿದೆಯಾ? ಕೀರ್ತನ ತಲೆ ಆಡಿಸಿದಳು. ಆ ಮಹಿಳೆ ಕರುಣೆಯಿಂದ ಅವಳನ್ನು ನೋಡಿದರು. ಇಂದು ರಾತ್ರಿ ಇಲ್ಲೇ ಇರು, ಬೆಳಗ್ಗೆ ಮೊದಲ ಬಸ್ ಸಿಗುತ್ತದೆ. ಕೀರ್ತನ ನಿಧಾನವಾಗಿ ಧನ್ಯವಾದಗಳು ಎಂದು ಹೇಳಿದಳು. ಬೆಳಗ್ಗೆ ಮೊದಲ ಬಸ್ ಬಂದ ತಕ್ಷಣ ಕೀರ್ತನ ಬೇಗನೆ ಅದರಲ್ಲಿ ಹತ್ತಿದಳು. ಅವಳು ಹಳ್ಳಿಗೆ ತಲುಪುವಷ್ಟರಲ್ಲಿ ಸೂರ್ಯೋದಯವಾಗಿತ್ತು. ಅವಳ ತಾಯಿ ಇನ್ನೂ ಮನೆಯ ಬಾಗಿಲಿನಲ್ಲಿ ಕುಳಿತಿದ್ದರು. ಕೀರ್ತನಳನ್ನು ನೋಡುತ್ತಿದ್ದಂತೆಯೇ ಅವರ ಕಣ್ಣುಗಳು ಸಂತೋಷ ಮತ್ತು ನೆಮ್ಮದಿಯಿಂದ ಅವರ ಕಣ್ಣುಗಳಲ್ಲಿ ಸಂತೋಷದ ಹೊಳಪು ಮೂಡಿತು. ಬಂದೆಯ ಮಗಳೇ? ಕೀರ್ತನ ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ತಾಯಿ ತಕ್ಷಣ ಕೇಳಿದರು, ಸಂದರ್ಶನ ಹೇಗಾಯಿತು? ಕೀರ್ತನ ಕೆಲವು ಕ್ಷಣ ಮೌನವಾಗಿದ್ದಳು. ಚೆನ್ನಾಗಿತ್ತು ಅಮ್ಮ, ಅದರಲ್ಲಿ ಎಲ್ಲರೂ ತುಂಬ ದೊಡ್ಡ ದೊಡ್ಡ ಜನರಿದ್ದರು. ತಾಯಿ ಮುಗುಳು ನಗುತ್ತಾ ಹೇಳಿದರು, ನನ್ನ ಮಗಳು ಕೂಡ ಯಾರಿಗಿಂತಲೂ ಕಡಿಮೆ ಇಲ್ಲ. ಅದೇ ಸಮಯದಲ್ಲಿ ಪಕ್ಕದ ಮನೆಯ ಮಹಿಳೆ ಮತ್ತೆ ಬಂದಳು. ಅಯ್ಯೋ, IAS ಮೇಡಮ್ ಬಂದ್ರಾ? ಹತ್ತಿರ ನಿಂತಿದ್ದ ಹುಡುಗರು ನಗತೊಡಗಿದರು. ಕೀರ್ತನ ಮತ್ತೆ ಮಕ್ಕಳಿಗೆ ಟ್ಯೂಷನ್ನನ್ನು ಹೇಳಿಕೊಡಲು ಆರಂಭಿಸಿದಳು. ಮನೆಯ ಖರ್ಚನ್ನು ನಡೆಸಲು ಹಳ್ಳಿಯ ಪುಟ್ಟ ಪುಟ್ಟ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಳ್ಳುತ್ತಿದ್ದಳು. ಅವಳನ್ನು ಮಕ್ಕಳು ತುಂಬ ಇಷ್ಟಪಡುತ್ತಿದ್ದರು. ಒಂದು ದಿನ ಒಂದು ಪುಟ್ಟ ಹುಡುಗಿ ಕೇಳಿದಳು, ಅಕ್ಕ, ನೀವು ನಿಜವಾಗಿಯೂ ಕಲೆಕ್ಟರ್ ಆಗುತ್ತೀರಾ? ಕೀರ್ತನ ನಗುತ್ತಾ ಹೇಳಿದಳು, ನಾವು ಶ್ರಮಿಸ್ತಾ ಹೋದರೆ ಏನು ಬೇಕಾದರೂ ಸಾಧಿಸಬಹುದು. ರಾತ್ರಿ ಅವಳು ಒಬ್ಬಳೇ ಇದ್ದಾಗ ಭಯ ಅವಳನ್ನು ಆವರಿಸುತ್ತಿತ್ತು. ಆಯ್ಕೆಯಾಗದಿದ್ದರೆ ನನ್ನ ಎಲ್ಲ ಶ್ರಮ ವ್ಯರ್ಥವಾಗಿ ಬಿಡುತ್ತದೆಯೇ? ಒಂದು ರಾತ್ರಿ ಅವಳ ತಾಯಿ ಕೆಮ್ಮುತ್ತಿರುವುದನ್ನು ನೋಡಿದಳು. ಈ ಬಾರಿ ಕೆಮ್ಮಿನ ಜೊತೆ ರಕ್ತವೂ ಬರುತ್ತಿತ್ತು. ಕೀರ್ತನ ಗಾಬರಿಯಾದಳು. ತಕ್ಷಣ ನೀರನ್ನು ತೆಗೆದುಕೊಂಡು ಬಂದಳು. ತಾಯಿ ವಿಷಯವನ್ನು ಮರೆಮಾಡಿಸಲು ಪ್ರಯತ್ನಿಸಿದರು. ಏನೂ ಆಗಿಲ್ಲ, ಆದರೆ ಕಾಯಿಲೆ ಹೆಚ್ಚಾಗಿದೆ ಎಂಬುದು ಕೀರ್ತನಗೆ ಅರ್ಥವಾಗಿತ್ತು. ಮಾರನೇ ದಿನ ಅವಳು ತಾಯಿಯನ್ನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಆಸ್ಪತ್ರೆಯ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಉದ್ದವಾದ ಸಾಲುಗಳು, ಜನಸಂದಣಿ ಮತ್ತು ವೈದ್ಯರ ಕೊರತೆ. ಹಲವಾರು ಗಂಟೆಗಳ ಕಾಯುವಿಕೆಯ ನಂತರ ವೈದ್ಯರು ಪರೀಕ್ಷಿಸಿದರು. ಚಿಕಿತ್ಸೆಯನ್ನು ಬೇಗನೆ ಆರಂಭಿಸಬೇಕು ಎಂದು ಡಾಕ್ಟರ್ ಸರ್ ಹೇಳಿದರು. ಮತ್ತೆ ಡಾಕ್ಟರ್ ಸರ್, ಎಷ್ಟು ಖರ್ಚಾಗುತ್ತದೆ ಎಂದು ಕೀರ್ತನ ಭಯದಿಂದ ಕೇಳಿದಳು. ವೈದ್ಯರು ಕೆಲವು ಔಷಧಿಗಳನ್ನು ಬರೆದುಕೊಟ್ಟರು. ಇದು ಸರ್ಕಾರಿ ಆಸ್ಪತ್ರೆ, ಆದ್ದರಿಂದ ಖರ್ಚು ಕಡಿಮೆ ಇರುತ್ತದೆ, ಆದರೆ ಔಷಧಿಗಳನ್ನು ಹೊರಗಿನಿಂದ ಖರೀದಿಸಬೇಕು. ಕೀರ್ತನಳ ಮುಖದ ಬಣ್ಣವೇ ಹಾರಿಹೋಯಿತು. ಮನೆಗೆ ಹಿಂತಿರುಗುವಾಗ ತಾಯಿ ಹೇಳಿದರು, ಇಷ್ಟು ಚಿಂತಿಸಬೇಡ ಮಗಳೇ, ನಾನು ಚೆನ್ನಾಗಿದ್ದೇನೆ. ಆದರೆ ಹಣವಿಲ್ಲದೆ ಚಿಕಿತ್ಸೆ ಕಷ್ಟ ಎಂಬುದು ಕೀರ್ತನಗೆ ಗೊತ್ತಿತ್ತು. ಆ ರಾತ್ರಿ ಅವಳು ತನ್ನ ತಂದೆಯ ಹಳೆಯ ಗಡಿಯಾರವನ್ನು ಹೊರತೆಗೆದಳು. ಅದು ಅವರ ನೆನಪಾಗಿ ಉಳಿದಿದ್ದ ಕೊನೆಯ ವಸ್ತುವಾಗಿತ್ತು. ಮುಂದಿನ ದಿನ ಅವಳು ಆ ಗಡಿಯಾರವನ್ನು ಮಾರಿಬಿಟ್ಟಳು. ನಿಧಾನವಾಗಿ ಇಡೀ ಹಳ್ಳಿಯಲ್ಲಿ ಕೀರ್ತನ IAS ಸಂದರ್ಶನ ನೀಡಿ ಬಂದಿದ್ದಾಳೆ ಎಂಬ ಸುದ್ದಿ ಹರಡಿತು. ಕೆಲವರು ಅವಳನ್ನು ಹಾಸ್ಯ ಮಾಡುತ್ತಿದ್ದರು, ಕೆಲವರಿಗೆ ಅಸೂಯೆ ಆಗುತ್ತಿತ್ತು, ಆದರೆ ಕೆಲವರು ಅವಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದರು. ಒಂದು ದಿನ ಹಳ್ಳಿಯ ಮಾಸ್ಟರ್ಜಿ, ಅಂದರೆ ಅವರ ಮಾಸ್ಟ್ರು, ಅವಳ ಮನೆಗೆ ಬಂದರು. ಮಗಳೇ, ನೀನು ಹಳ್ಳಿಯ ಹೆಸರನ್ನು ಬೆಳಗಿಸಿದ್ದೀಯಾ? ಅವರು ತಮ್ಮ ಜೇಬಿನಿಂದ 500 ರೂಪಾಯಿ ತೆಗೆದರು. ಇದನ್ನು ಇಟ್ಟುಕೋ ಕೀರ್ತನ. ಕೀರ್ತನ ತೆಗೆದುಕೊಳ್ಳಲು ನಿರಾಕರಿಸಿದಳು. ಬೇಡ ಮಾಸ್ಟರ್ಜಿ. ಆದರೆ ಅವರು ಬಲವಂತವಾಗಿ ಹಣವನ್ನು ಅವಳ ಕೈಯಲ್ಲಿ ಇಟ್ಟರು. ಇದನ್ನು ಸಹಾಯ ಎಂದು ಭಾವಿಸಬೇಡ, ಇದು ನನ್ನ ಆಶೀರ್ವಾದ. ಕೀರ್ತನ ಕಣ್ಣೀರು ಹಾಕಿದಳು. ಅತ್ತ ಕಡೆ ನಗರದಲ್ಲಿರುವ UPSC ಕಚೇರಿಯಲ್ಲಿ ಸಂದರ್ಶನದ ಪ್ಯಾನೆಲ್ನ ಸಭೆ ನಡೆಯುತ್ತಿತ್ತು. ಅದೇ ಮಹಿಳಾ ಅಧಿಕಾರಿಗಳು ಕೇಳಿದರು, ಆ ಹುಡುಗಿಯ ಹೆಸರೇನು? ಕೀರ್ತನ ಚೌಧರಿ. ಅವಳ ಫೈಲನ್ನು ಮತ್ತೊಮ್ಮೆ ತೋರಿಸಿ. ಅವರು ಫೈಲನ್ನು ತೆರೆದರು. ಸರ್ಕಾರಿ ಶಾಲೆ, ಕೋಚಿಂಗ್ ಇಲ್ಲ, ಬಡ ಕುಟುಂಬ, ಆದರೂ ಉತ್ತಮ ಸಂದರ್ಶನ.
ಒಬ್ಬ ಅಧಿಕಾರಿ ಹೇಳಿದರು. ಅವಳ ಸಂವಹನ ಕೌಶಲ್ಯ ಸ್ವಲ್ಪ ದುರ್ಬಲವಾಗಿತ್ತು. ಇನ್ನೊಬ್ಬರು ಹೇಳಿದರು, ಆದರೆ ಅವಳ ಪ್ರಾಮಾಣಿಕ ಮತ್ತು ಸ್ಪಷ್ಟತೆ ಅದ್ಭುತವಾಗಿತ್ತು. ಮಹಿಳಾ ಅಧಿಕಾರಿಗಳು ಹೇಳಿದರು, ಈ ವ್ಯವಸ್ಥೆಗೆ ಇಂತಹ ಜನರೇ ಅಗತ್ಯ. ಅತ್ತ ಕೀರ್ತನಗೆ ಈ ಎಲ್ಲದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅವಳು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಇದ್ದಳು. ಒಂದು ಬೆಳಗ್ಗೆ ಹಳ್ಳಿಗೆ ಪೋಸ್ಟ್ಮ್ಯಾನ್ ಬಂದನು. ಕೀರ್ತನ, ನಿನ್ನ ಹೆಸರಿಗೆ ಒಂದು ಪತ್ರ ಬಂದಿದೆ. ಕೀರ್ತನ ಓಡುತ್ತಾ ಹೊರಗೆ ಬಂದಳು. ಅವಳ ಕೈಗಳು ನಡುಗುತ್ತಿದ್ದವು. ಪತ್ರದ ಮೇಲೆ UPSC ಎಂದು ಬರೆದಿತ್ತು. ಇಡೀ ಹಳ್ಳಿ ಅಲ್ಲಿ ಸೇರಿಕೊಂಡಿತ್ತು. ಎಲ್ಲರ ದೃಷ್ಟಿಯು ಅವಳ ಮೇಲೆ ಇತ್ತು. ಅವಳು ನಿಧಾನವಾಗಿ ಆ ಪತ್ರವನ್ನು ತೆರೆದಳು. ಒಳಗೆ ಒಂದು ಪತ್ರವಿತ್ತು. ಅವಳ ಕಣ್ಣುಗಳು ವೇಗವಾಗಿ ಅದರ ಪದಗಳನ್ನು ಓದಲು ಆರಂಭಿಸಿದವು. ಹಠಾತ್ತನೆ ಅವಳ ಕೈಗಳು ನಡಗತೊಡಗಿದವು. ತಾಯಿ ಗಾಬರಿಯಾಗಿ ಕೇಳಿದರು, ಏನಾಯಿತು ಮಗಳೇ? ಕೀರ್ತನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಕೆಲವು ಕ್ಷಣಗಳ ಕಾಲ ಅವಳಿಗೆ ಮಾತೇ ಬರಲಿಲ್ಲ. ಹಳ್ಳಿಯ ಜನರು ಕುತೂಹಲದಿಂದ ಅವಳನ್ನು ನೋಡುತ್ತಿದ್ದರು. ನಂತರ ನಡುಗುವ ಧ್ವನಿಯಲ್ಲಿ ಅವಳು ಹೇಳಿದಳು, ಅಮ್ಮ, ನನ್ನ ಆಯ್ಕೆಯಾಗಿದೆ. ಇಡೀ ಹಳ್ಳಿ ಕೆಲವು ಕ್ಷಣಗಳ ಕಾಲ ನಿಶ್ಶಬ್ದವಾಯಿತು. ಅವಳನ್ನು ಹಾಸ್ಯ ಮಾಡುತ್ತಿದ್ದವರ ಮುಖಗಳು ಮಂಕಾದವು. ತಾಯಿ ಅಲ್ಲೇ ನೆಲದ ಮೇಲೆ ಕುಳಿತು ಅಳತೊಡಗಿದರು. ನನ್ನ ಮಗಳು ಕಲೆಕ್ಟರ್ ಆಗಿದ್ದಾಳೆ. ಹಳ್ಳಿಯ ಮಕ್ಕಳು ಸಂತೋಷದಿಂದ ಕೂಗತೊಡಗಿದರು. ಅದಾಗಲೇ ಕೀರ್ತನಾಳ ದೃಷ್ಟಿ ಕೆಳಗೆ ಬಿತ್ತು. ಪತ್ರದಲ್ಲಿ ಇನ್ನೊಂದು ಸಾಲು ಬರೆಯಲಾಗಿತ್ತು, ತರಬೇತಿಗಾಗಿ ಮುಂದಿನ ತಿಂಗಳು ದೆಹಲಿಯಲ್ಲಿ ವರದಿ ಮಾಡುವುದು ಕಡ್ಡಾಯ. ಅವಳ ಮುಖದಲ್ಲಿದ್ದ ಸಂತೋಷ ಹಠಾತ್ತನೆ ಸ್ವಲ್ಪ ಕಡಿಮೆಯಾಯಿತು, ಏಕೆಂದರೆ ದೆಹಲಿಗೆ ಹೋಗಲು ಹಣವಿರಲಿಲ್ಲ. ಮತ್ತೊಂದು ಕಡೆ ತಾಯಿಯ ಆರೋಗ್ಯವು ನಿರಂತರವಾಗಿ ಹದಗೆಡುತ್ತಿತ್ತು. ಇಡೀ ಹಳ್ಳಿ ಕೀರ್ತನಾಳ ಮನೆಯ ಹೊರಗೆ ನಿಂತಿತು. ಕೆಲವರ ಮುಖದಲ್ಲಿ ಆಶ್ಚರ್ಯವಿತ್ತು, ಕೆಲವರ ಮುಖದಲ್ಲಿ ಅಸೂಯೆ ಇತ್ತು ಮತ್ತು ಕೆಲವರ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಗೌರವ ಕಾಣಿಸುತ್ತಿತ್ತು. ನಿಜವಾಗಿಯೂ ಆಯ್ಕೆಯಾಗಿದೆಯಾ? ಅಯ್ಯೋ, ಪತ್ರಿಕೆಯವರನ್ನ ಕರೆಸಿ, ನಮ್ಮ ಹಳ್ಳಿಯ ಹುಡುಗಿ IAS ಆಗಿದ್ದಾಳೆ. ಎಲ್ಲೆಡೆ ಸಂಭ್ರಮದ ಸದ್ದು ಕೇಳಿಸುತ್ತಿತ್ತು. ಆದರೆ ಆ ಜನ ಸಮೂಹದ ಮಧ್ಯೆ ಕೀರ್ತನ ಮೌನವಾಗಿದ್ದಳು. ಅವಳ ದೃಷ್ಟಿ ಮತ್ತೆ ಮತ್ತೆ ಆ ಪತ್ರದ ಮೇಲೆಯೇ ಬೀಳುತ್ತಿತ್ತು. ಅದರಲ್ಲಿದ್ದ ದೆಹಲಿ ತರಬೇತಿಗೆ ಹಾಜರಾಗಬೇಕಾದ ದಿನಾಂಕ ಅವಳ ಮನಸ್ಸಿನಲ್ಲಿ ಸುತ್ತುತ್ತಿತ್ತು. ತಾಯಿ ಸಂತೋಷದಿಂದ ಅವಳ ಮುಖವನ್ನು ಹಿಡಿದು ಹೇಳಿದರು, ನೋಡಿದೆಯ ಮಗಳೇ, ದೇವರು ನಿನ್ನ ಶ್ರಮಕ್ಕೆ ಫಲ ಕೊಟ್ಟಿದ್ದಾನೆ. ಕೀರ್ತನ ಮುಗುಳು ನಕ್ಕಳು, ಆದರೆ ಅವಳ ಮನಸ್ಸಿನೊಳಗೆ ಭಯ ಈಗಾಗಲೇ ಮನೆ ಮಾಡಿಕೊಂಡಿತ್ತು. ದೆಹಲಿಗೆ ಹೋಗುವ ಪ್ರಯಾಣದ ಖರ್ಚು ಮತ್ತೆ ತಾಯಿಯ ಚಿಕಿತ್ಸೆಯ ವೆಚ್ಚ, ಇಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ? ಸ್ವಲ್ಪ ಸಮಯದ ನಂತರ ಹಳ್ಳಿಯ ಪತ್ರಕರ್ತರು ಬಂದರು. ಒಬ್ಬ ವರದಿಗಾರ ಕ್ಯಾಮರಾ ಆನ್ ಮಾಡಿ ಕೇಳಿದನು, ಕೀರ್ತನ, ನೀವು ಬಡ ಕುಟುಂಬದಿಂದ ಬಂದಿದ್ದೀರಿ. ಇಷ್ಟು ಕಷ್ಟದ ನಡುವೆಯೂ ಈ ಸ್ಥಾನವನ್ನು ಹೇಗೆ ಸಾಧಿಸಿದ್ದೀರಿ? ಕೀರ್ತನ ನಿಧಾನವಾಗಿ ಉತ್ತರಿಸಿದಳು, ನನ್ನ ಕನಸುಗಳು ತುಂಬ ದೊಡ್ಡದಾಗಿದ್ದವು, ಆದ್ದರಿಂದ ಕಷ್ಟಗಳು ಚಿಕ್ಕದಾಗಿ ಕಾಣಿಸುತ್ತಿದ್ದವು. ಜನರು ನಿಮ್ಮನ್ನು ಹಾಸ್ಯ ಮಾಡಿದಾಗ ನಿಮಗೆ ಹೇಗನಿಸುತ್ತಿತ್ತು? ಕೀರ್ತನ ಸ್ವಲ್ಪ ಮುಗುಳು ನಕ್ಕಿದಳು. ಬಡವನ ಕನಸು ಜನರಿಗೆ ಯಾವಾಗಲೂ ತಮಾಷೆಯಂತೆಯೇ ಕಾಣಿಸುತ್ತದೆ. ಅವಳ ಮಾತು ಕೇಳಿ ಅಲ್ಲಿ ನಿಂತಿದ್ದ ಹಲವರು ತಲೆ ತಗ್ಗಿಸಿದರು. ಮುಂದಿನ ದಿನ ಕೀರ್ತನಾಳ ಫೋಟೋ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಶೀರ್ಷಿಕೆ ಹೀಗಿತ್ತು, ಹರಿದ ಬಟ್ಟೆಗಳಲ್ಲಿ ಸಂದರ್ಶನಕ್ಕೆ ಬಂದ ಹುಡುಗಿ IAS ಅಧಿಕಾರಿಯಾದಳು. ಇಡೀ ಜಿಲ್ಲೆಯಲ್ಲಿ ಅವಳ ಬಗ್ಗೆ ಚರ್ಚೆಯಾಗತೊಡಗಿತು. ಆದರೆ ಕೀರ್ತನಾಳ ಜೀವನ ಇನ್ನೂ ಹಾಗೇ ಇತ್ತು. ದೆಹಲಿಯ ನಗರದಲ್ಲಿ ತಣ್ಣನೆ ಬೆಳಗಾಗಿತ್ತು. ತರಬೇತಿ ಅಕಾಡೆಮಿಯ ಮೈದಾನದಲ್ಲಿ ಎಲ್ಲ ಹೊಸ ಅಧಿಕಾರಿಗಳು ನಿಂತಿದ್ದರು. ಪ್ರತಿಯೊಬ್ಬರ ಮುಖದಲ್ಲಿಯೂ ಆತ್ಮವಿಶ್ವಾಸ ಕಾಣಿಸುತ್ತಿತ್ತು. ದುಬಾರಿ ಶೂಗಳು, ಬ್ರ್ಯಾಂಡೆಡ್ ಬಟ್ಟೆಗಳು, ಇಂಗ್ಲಿಷ್ ಮಾತುಗಳು, ಇವೆಲ್ಲವೂ ಕೀರ್ತನಗೆ ಬೇರೆ ಲೋಕದಂತೆಯೇ ಕಾಣಿಸುತ್ತಿತ್ತು. ಅವಳು ಎಲ್ಲರ ಹಿಂದಿನ ಸಾಲಿನಲ್ಲಿ ನಿಂತಿದ್ದಳು. ಅವಳ ಬಳಿ ಕೇವಲ 2 ಜೋಡಿ ಬಟ್ಟೆಗಳಷ್ಟೇ ಇದ್ದವು. ಒಂದು ಅದೇ ಹಳೆಯ ಸೂಟ್, ಮತ್ತೊಂದು ಸರಳ ಸಲ್ವಾರ್ ಕಮೀಜ್. ಅದನ್ನ ಹಳ್ಳಿಯಿಂದ ಹೊರಡುವಾಗ ಅವಳ ತಾಯಿ ಯಾರಿಂದಲೋ ಸಾಲವಾಗಿ ಕೊಡಿಸಿದ್ದರು. ಮೊದಲ ದಿನ ಎಲ್ಲ ಅಧಿಕಾರಿಗಳ ಪರಿಚಯ ಆರಂಭವಾಯಿತು. ಮೈಸೆಲ್ಫ್ ಆರವ್ ಮೆಹ್ತಾ, ಡೆಲ್ಲಿ ಯೂನಿವರ್ಸಿಟಿ. ಐ ಆಮ್ ರಿದ್ದಿಮಾ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಪ್ರತಿಯೊಬ್ಬರೂ ದೊಡ್ಡ ಕಾಲೇಜುಗಳು ಮತ್ತು ಶ್ರೀಮಂತ ಕುಟುಂಬಗಳ ಹೆಸರನ್ನ ಹೇಳುತ್ತಿದ್ದರು. ನಂತರ ಕೀರ್ತನಾಳ ಸರದಿ ಬಂತು. ಅವಳು ನಿಧಾನವಾಗಿ ಎದ್ದು ನಿಂತು, ನನ್ನ ಹೆಸರು ಕೀರ್ತನ ಚೌಧರಿ. ನಾನು ಬಿಹಾರದ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೇನೆ. ಕೆಲವರು ಸ್ವಲ್ಪ ನಕ್ಕಿದರು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇನೆ. ಹಿಂದೆ ಕುಳಿತಿದ್ದ 2 ಹುಡುಗರು ಗುಸುಗುಸು ಮಾತನಾಡಲು ಆರಂಭಿಸಿದರು. ಇವಳೇ ಆ ವೈರಲ್ ಆದ ಹುಡುಗಿ, ಹರಿದ ಬಟ್ಟೆಯ ಹುಡುಗಿ. ಸ್ವಲ್ಪ ನಗು ಕೇಳಿಸಿತು. ಕೀರ್ತನ ಅದನ್ನ ಕೇಳಿದಳು, ಆದರೆ ಈ ಬಾರಿ ಅವಳು ಮೌನವಾಗಿರಲಿಲ್ಲ. ಅವಳು ನೇರವಾಗಿ ಹೇಳಿದಳು, ಹೌದು, ನಾನೇ ಆ ಹುಡುಗಿ. ಬಟ್ಟೆಗಳು ಹರಿದಿದ್ದವು, ಆದರೆ ನನ್ನ ಕನಸುಗಳಲ್ಲ. ಇಡೀ ಸಭಾಂಗಣ ಮೌನಗೊಂಡಿತು. ತರಬೇತಿ ಅಧಿಕಾರಿಗಳು
ಮೊದಲ ಬಾರಿಗೆ ಅವಳ ಕಡೆ ನೋಡಿ ನಡುಗಿದರು. ದಿನಗಳು ಕಳೆಯತೊಡಗಿದವು. ತರಬೇತಿ ತುಂಬ ಕಠಿಣವಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದೇಳುವುದು, ಓಟ ತರಬೇತಿಗಳು, ಕ್ಷೇತ್ರ ತರಬೇತಿ ಎಲ್ಲವೂ. ಆರಂಭದಲ್ಲಿ ಕೀರ್ತನಗೆ ಇಂಗ್ಲಿಷ್ ಮಾತನಾಡಲು ಕಷ್ಟವಾಗ್ತಿತ್ತು. ಹಲವರು ಅವಳನ್ನು ಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ತರಗತಿಯಲ್ಲಿ ಪ್ರಶಸ್ತಿ ನೀಡಬೇಕಿತ್ತು. ಕೀರ್ತನ ವೇದಿಕೆಯ ಮೇಲೆ ಹೋದಾಗ ಹಿಂದಿನಿಂದ ಧ್ವನಿ ಕೇಳಿಸಿತು. ಈಗ ಹಳ್ಳಿಯ ಹುಡುಗಿ ಇಂಗ್ಲಿಷ್ ಮಾತನಾಡುತ್ತಾಳೆ. ಕೆಲವರು ನಗತೊಡಗಿದರು. ಕೀರ್ತನಾಳ ಕೈಗಳು ನಡುಗತೊಡಗಿದವು. ಆದರೆ ಮುಂದಿನ ಕ್ಷಣವೇ ಅವಳಿಗೆ ತಾಯಿಯ ಮಾತು ನೆನಪಾಯಿತು. ಭಯಪಡಬೇಡ. ಅವಳು ಆಳವಾಗಿ ಉಸಿರೆಳೆದಳು. ಮಾತನಾಡಲು ಆರಂಭಿಸಿದಳು. ಆರಂಭ ಸ್ವಲ್ಪ ದುರ್ಬಲವಾಗಿತ್ತು. ಆದರೆ ಬಡ ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಾ ಹೋದಂತೆ ಇಡೀ ತರಗತಿ ಮೌನಗೊಂಡಿತು. ಅವಳು ಹೇಳಿದಳು, ಬಡವರಿಗೆ ಕರುಣೆ ಬೇಡ, ಅವಕಾಶ ಬೇಕು. ಹಳ್ಳಿಗಳಲ್ಲಿ ಪ್ರತಿಭೆಯ ಕೊರತೆ ಇಲ್ಲ, ಕೇವಲ ಸೌಲಭ್ಯಗಳ ಕೊರತೆ ಇದೆ. ಇಡೀ ಸಭಾಂಗಣ ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿತು. ಅವಳನ್ನು ಹಾಸ್ಯ ಮಾಡುತ್ತಿದ್ದವರೇ ಈಗ ಅವಳನ್ನು ಗಮನದಿಂದ ನೋಡತೊಡಗಿದರು. ತರಬೇತಿ ಅಧಿಕಾರಿ ಹೇಳಿದರು, ಎಕ್ಸಲೆಂಟ್ ಕೀರ್ತನ. ಆ ದಿನ ಮೊದಲ ಬಾರಿಗೆ ಕೀರ್ತನಾಗೆ ತನ್ನ ಬಗ್ಗೆ ಹೆಮ್ಮೆ ಎನಿಸಿತು. ಆದರೆ ಅದೇ ರಾತ್ರಿ ಅವಳ ಫೋನಿಗೆ ಹಳ್ಳಿಯಿಂದ ಕರೆ ಬಂತು. ಮಾಸ್ಟರ್ ಜಿಯ ಧ್ವನಿ ಕೇಳಿಸಿತು. ಅವರು ನಡುಗುತ್ತಿರುವ ಧ್ವನಿಯಲ್ಲಿ, ಮಗಳೇ ಬೇಗ ಬಾ ಕೀರ್ತನ ಎಂದರು. ಗಾಬರಿಯಾಗಿ ಕೀರ್ತನ ಕೇಳಿದಳು, ಏನಾಯಿತು? ಕೆಲವು ಕ್ಷಣಗಳ ಮೌನದ ನಂತರ ಮಾಸ್ಟರ್ ಜಿ ಹೇಳಿದರು, ನಿನ್ನ ತಾಯಿಯ ಸ್ಥಿತಿ ತುಂಬ ಗಂಭೀರವಾಗಿದೆ. ಕೀರ್ತನಾಳ ಕೈಯಿಂದ ಫೋನ್ ಕೆಳಗೆ ಬಿತ್ತು. ಮಾರನೇ ಬೆಳಗ್ಗೆ ಅವಳು ತಕ್ಷಣ ಹಳ್ಳಿಯತ್ತ ಹೊರಟಳು. ಇಡೀ ಪ್ರಯಾಣದಲ್ಲಿ ಅವಳ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಅವಳು ಆಸ್ಪತ್ರೆಗೆ ತಲುಪಿದಾಗ ತಾಯಿ ಐಸಿಯುನಲ್ಲಿದ್ದರು. ಮುಖ ತುಂಬ ದುರ್ಬಲವಾಗಿತ್ತು. ಉಸಿರಾಟ ನಿಧಾನವಾಗಿತ್ತು. ಕೀರ್ತನ ಅವರ ಪಕ್ಕದಲ್ಲಿ ಕುಳಿತಳು. ಅಮ್ಮ ಎಂದಳು. ಅವರು ಕಷ್ಟಪಟ್ಟು ಕಣ್ಣು ತೆರೆದರು. ಅವಳನ್ನು ನೋಡಿ ಸಣ್ಣ ನಗು ಮೂಡಿತು. ನನ್ನ ಅಧಿಕಾರಿ ಮಗಳು ಬಂದಳಾ? ಕೀರ್ತನ ಅಳತೊಡಗಿದಳು. ನೀವು ಗುಣವಾಗುತ್ತೀರಿ ಅಮ್ಮ. ತಾಯಿ ನಿಧಾನವಾಗಿ ಅವಳ ಕೈ ಹಿಡಿದರು. ಈಗ ನನಗೆ ಯಾವುದೇ ಚಿಂತೆಯೂ ಇಲ್ಲ. ಹೀಗೆ ಹೇಳಬೇಡಿ ಅಮ್ಮ. ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನಿನ್ನ ಅಪ್ಪನ ಕನಸು ನೆರವೇರಿದೆ. ಅಷ್ಟರಲ್ಲಿ ಯಂತ್ರಗಳ ಶಬ್ದ ಜೋರಾಗತೊಡಗಿತು. ಡಾಕ್ಟರ್ ಓಡುತ್ತಾ ಒಳಗೆ ಬಂದರು. ಕೀರ್ತನಾಳನ್ನು ಹೊರಗೆ ಕಳಿಸಲಾಯಿತು. ಕೆಲವು ನಿಮಿಷಗಳ ನಂತರ ಡಾಕ್ಟರ್ ಹೊರಗೆ ಬಂದರು. ಅವರ ಮುಖದ ಮೌನವೇ ಎಲ್ಲವನ್ನ ಹೇಳಿತು. ನಾವು ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಕೀರ್ತನ ಅಲ್ಲೇ ನೆಲದ ಮೇಲೆ ಕುಳಿತು ಬಿಟ್ಟಳು. ಅವಳ ಜಗತ್ತೇ ಮುಗಿದಂತಾಯಿತು. ಹಸಿವಿನಿಂದ ಇದ್ದರೂ ಅವಳನ್ನು ಓದಿಸಿದ ತಾಯಿ, ಜನರ ವ್ಯಂಗ್ಯಗಳನ್ನು ಸಹಿಸಿಕೊಂಡು ಅವಳನ್ನು ಮುಂದೆ ಕರೆದುಕೊಂಡು ಬಂದ ತಾಯಿ ಇಂದು ಅವಳನ್ನು ಬಿಟ್ಟು ಹೋಗಿದ್ದರು. ಇಡೀ ಹಳ್ಳಿ ಅಂತ್ಯ ಸಂಸ್ಕಾರಕ್ಕೆ ಬಂದಿತು. ಒಮ್ಮೊಮ್ಮೆ ಅವಳನ್ನು ಹಾಸ್ಯ ಮಾಡುತ್ತಿದ್ದವರ ಕಣ್ಣುಗಳಲ್ಲಿಯೂ ಇಂದು ಕಣ್ಣೀರಿತ್ತು. ಮಾಸ್ಟರ್ ಜಿ ಹೇಳಿದರು, ನಿನ್ನ ತಾಯಿ ಮಹಾನ್ ಮಹಿಳೆಯಾಗಿದ್ದರು. ಕೀರ್ತನ ಮೌನವಾಗಿ ಆಕಾಶದ ಕಡೆ ನೋಡುತ್ತಲೇ ಇದ್ದಳು. ಜೀವನವು ತನ್ನ ಅತ್ಯಂತ ದೊಡ್ಡ ಸಂತೋಷದ ಜೊತೆಗೆ ಅತ್ಯಂತ ದೊಡ್ಡ ನೋವನ್ನು ನೀಡಿದೆ ಎಂದು ಅವಳಿಗೆ ಅನಿಸಿತು. ಕೆಲವು ದಿನಗಳ ನಂತರ ಅವಳು ಮತ್ತೆ ತರಬೇತಿಗೆ ಮರಳಿದಳು. ಈಗ ಅವಳು ಮೊದಲಿನ ದುರ್ಬಲ ಹುಡುಗಿಯಾಗಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ನೋವಿತ್ತು. ಆದರೆ ಅದೇ ನೋವು ಅವಳನ್ನು ಇನ್ನಷ್ಟು ಬಲಿಷ್ಠಳನ್ನಾಗಿ ಮಾಡಿತು. ತಿಂಗಳುಗಳ ಕಾಲ ಕಠಿಣ ತರಬೇತಿಗಳ ನಂತರ ಅವಳು ಬಾಲ್ಯದಿಂದ ಕಂಡ ಕನಸು ನನಸಾಗಿತು. ಪಾಸಿಂಗ್ ಔಟ್ ಪರೇಡ್ ಎಂಬ ಅಧಿಕಾರಿಗಳು ಯೂನಿಫಾರ್ಮ್ನಲ್ಲಿ ನಿಂತಿದ್ದರು. ಕೀರ್ತನಾಳ ಕಣ್ಣುಗಳು ಮತ್ತೆ ಮತ್ತೆ ಜನರ ಗುಂಪಿನಲ್ಲಿ ತನ್ನ ತಾಯಿಯನ್ನು ಹುಡುಕುತ್ತಿದ್ದವು. ಆದರೆ ಅಲ್ಲಿ ಖಾಲಿತನವೇ ಇತ್ತು. ಕಾರ್ಯಕ್ರಮ ಆರಂಭವಾಯಿತು. ಒಬ್ಬೊಬ್ಬ ಅಧಿಕಾರಿಯ ಹೆಸರನ್ನು ಕರೆಯಲಾಗುತ್ತಿತ್ತು. ಕೀರ್ತನ ಚೌಧರಿ. ಇಡೀ ಮೈದಾನ ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿತು. ಕೀರ್ತನ ಮುಂದೆ ನಡೆದಳು. ಅವಳಿಗೆ ಪದಕ ನೀಡಲಾಯಿತು. ತರಬೇತಿಯ ನಿರ್ದೇಶಕರು ನಗುತ್ತಾ ಹೇಳಿದರು, ಯು ಆರ್ ಆನ್ ಇನ್ಸ್ಪೈರೇಷನ್. ಕೀರ್ತನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು, ಅಮ್ಮ, ನಾನು ಯಶಸ್ವಿಯಾಗಿದ್ದೇನೆ. ಕೆಲವು ತಿಂಗಳ ನಂತರ ಅವಳ ಮೊದಲ ನೇಮಕಾತಿ ಒಂದು ಬಡ ಜಿಲ್ಲೆಯಲ್ಲಿ ಆಯಿತು. ಅವಳು ಸರ್ಕಾರಿ ಕಾರಿನಲ್ಲಿ ಹಳ್ಳಿಗೆ ಬಂದಾಗ ಒಮ್ಮೆ ಅವಳನ್ನು ಹಾಸ್ಯ ಮಾಡುತ್ತಿದ್ದ ಅದೇ ಜನರು ರಸ್ತೆಯ ಬದಿಯಲ್ಲಿ ನಿಂತಿದ್ದರು. ಗ್ರಾಮದ ಮುಖ್ಯಸ್ಥರು ಕೈಜೋಡಿಸಿ ನಿಂತಿದ್ದರು. ಎಲ್ಲರ ಕಣ್ಣುಗಳು ಕೆಳಗೆ ಬಿದ್ದಿದ್ದವು. ಹಳ್ಳಿಯ ಪುಟ್ಟ ಹುಡುಗಿಯರು ಸಂತೋಷದಿಂದ ಹೇಳುತ್ತಿದ್ದರು, ನೋಡಿ, ಕಲೆಕ್ಟರ್ ಅಕ್ಕ ಬಂದಿದ್ದಾರೆ. ಕೀರ್ತನ ಕಾರಿನಿಂದ ಇಳಿದವಳು ಮೊದಲು ಅವಳ ಹಳ್ಳಿಯ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದಳು. ಅದೇ ಮುರಿದ ಗೋಡೆಗಳು, ಅದೇ ದುರ್ಬಲ ವ್ಯವಸ್ಥೆ. ಅವಳು ತಕ್ಷಣ ಅಧಿಕಾರಿಗಳಿಗೆ ಆದೇಶಿಸಿದಳು, ಈ ಶಾಲೆಯ ಸ್ಥಿತಿ 1 ತಿಂಗಳೊಳಗೆ ಬದಲಾಗಬೇಕು. ನಿಧಾನವಾಗಿ ಇಡೀ ಜಿಲ್ಲೆಯಲ್ಲಿ ಬದಲಾವಣೆ ಆರಂಭವಾಯಿತು. ಹೊಸ ಶಾಲೆಗಳು ನಿರ್ಮಾಣವಾದವು. ಆಸ್ಪತ್ರೆಗಳು ಸುಧಾರಿಸಿದವು. ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಯೋಜನೆಗಳು ಆರಂಭವಾದವು. ಒಂದು ದಿನ ನಗರದಲ್ಲಿ ಅವಳಿಗೆ ಊಟ ಕೊಟ್ಟಿದ್ದ ಅದೇ ವೃದ್ಧ ಸಮೋಸ ಮಾರುವ ವ್ಯಕ್ತಿ ಅವಳನ್ನು ಭೇಟಿ ಮಾಡಲು ಬಂದನು.
ಅವನು ಕಣ್ಣೀರು ಹಾಕಿ ಹೇಳಿದನು, ಮಗಳೇ, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಕೀರ್ತನ ನಕ್ಕಿದಳು. ರಾತ್ರಿ ಅವಳು ತನ್ನ ಹಳೆಯ ಮನೆಯಲ್ಲಿ ನಿಂತು ಆಕಾಶವನ್ನ ನೋಡುತ್ತಿದ್ದಳು. ತಣ್ಣನೆಯ ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಅವಳಿಗೆ ಮತ್ತೆ ತಾಯಿಯ ಧ್ವನಿ ಕೇಳಿಸಿದಂತಾಯಿತು. ದೇವರು ನಿನ್ನ ಶ್ರಮವನ್ನ ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ಕೀರ್ತನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳು ಆಕಾಶದ ಕಡೆ ನೋಡಿ ನಿಧಾನವಾಗಿ ಹೇಳಿದಳು, ಬಡವರ ಬಟ್ಟೆಗಳು ಹರಿದಿರಬಹುದು, ಆದರೆ ಅವರ ಕನಸುಗಳು ಎಂದಿಗೂ ಹರಿಯುವುದಿಲ್ಲ ಎಂದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.